My precious friend, happy Resurrection Day. ನನ್ನ ಅಮೂಲ್ಯ ಸ್ನೇಹಿತನೇ, ಪುನರುತ್ಥಾನ ಹಬ್ಬದ ಶುಭಾಶಯಗಳು. We, the Dinakaran family, have great joy in wishing you a very blessed and joyous Resurrection Day of Jesus Christ. ದಿನಕರನ್ ಕುಟುಂಬದವರಾದ ನಾವು ಪುನರುತ್ಥಾನ ಹಬ್ಬದ ಶುಭಾಶಯಗಳನ್ನು ತಿಳಿಸುವುದರಲ್ಲಿ ಸಂತೋಷವುಳ್ಳವರಾಗಿದ್ದೇವೆ. Yes, because Jesus is alive. ಹೌದು, ಯಾಕೆಂದ್ರೆ ಯೇಸು ಜೀವಿಸುವವರಾಗಿದ್ದಾರೆ. We have hope in this world. ನಮಗೆ ಈ ಲೋಕದಲ್ಲಿ ನಿರೀಕ್ಷೆ ಇದೆ. We can face the tomorrow. ನಾಳೆಯನ್ನು ನಾವು ಎದುರಿಸುತ್ತೇವೆ. Yes, many times we ask, why should God come and die? ಹೌದು, ಅನೇಕ ಸಾರಿ ನಾವು ಕೇಳುತ್ತೇವೆ, ಯಾಕೆ ದೇವರು ಬಂದು ಸಾಯಬೇಕಾಗಿತ್ತು? Is God? ಆತನು ದೇವರು. He could have solved all the problems of everybody just by appearing in the world. ಈ ಲೋಕದಲ್ಲಿ ಪ್ರತ್ಯಕ್ಷನಾಗುವುದರ ಮೂಲಕ ಎಲ್ಲರ ಸಮಸ್ಯೆಗಳನ್ನು ನಿವಾರಿಸಬಹುದಾಗಿತ್ತು. But then, my friends, you must realize, ಆದರೆ ನನ್ನ ಸ್ನೇಹಿತರೆ, ನೀವು ತಿಳಿದುಕೊಳ್ಳಬೇಕು, God is not just God. He is a father to us. ದೇವರು ಮಾತ್ರವಲ್ಲ, ಆತನು ನಮಗೋಸ್ಕರ ತಂದೆಯಾಗಿದ್ದಾನೆ. And he came into the world in the form of Jesus to understand all the sufferings, all the pain, all the darkness that his children, you and I, go through in this world. ಆತನ ಮಕ್ಕಳಾದ ನಾವು ಈ ಲೋಕದಲ್ಲಿ ಹಾದು ಹೋಗುವ ಎಲ್ಲ ಕಷ್ಟ, ವೇದನೆ, ನೋವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಯೇಸುವಿನ ರೂಪದಲ್ಲಿ ಬಂದನು. The Bible says the greatest enemy that we have in this world is death. ಈ ಲೋಕದಲ್ಲಿ ಎಲ್ಲಕ್ಕಿಂತ ದೊಡ್ಡ ಶತ್ರು ಮರಣ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. Death is caused by the sin brought by the devil. ಸೈತಾನನಿಂದ ತರಲ್ಪಟ್ಟ ಪಾಪದಿಂದ ಬಂದಂತ ಮರಣವು. When sin comes, ಪಾಪ ಬರುವಾಗ all the other oppressions and curses, sickness and pain, suffering and losses come into our lives. ಎಲ್ಲ ಬಾಧೆ, ನಷ್ಟಗಳು, ಶಾಪಗಳು ನಮ್ಮ ಜೀವಿತದಲ್ಲಿ ಬರುತ್ತವೆ. So Jesus came ಯೇಸು ಬಂದಾಗ, to offer himself to die, ತಮ್ಮಂತಾವೇ ಮರಣಕ್ಕೆ ಒಪ್ಪಿಸಿಕೊಟ್ಟಾಗ, and through his death to destroy the works of the devil. ಆತನ ಮರಣದ ಮೂಲಕವಾಗಿ ಸೈತಾನನ ಕಾರ್ಯಗಳನ್ನು ನಾಶ ಮಾಡಿದನು. He who knew no sin became sin for us and tasted the curse of sin, which is death. ಪಾಪವಿಲ್ಲದ ಆತನು ನಮಗೋಸ್ಕರ ಪಾಪವಾಗಿ ಮಾಡಲ್ಪಟ್ಟು ಆ ಎಲ್ಲ ಶಾಪಗಳನ್ನು ಎದುರಿಸಿದನು. But sin could not hold him, ಪಾಪವು ಆತನನ್ನು ಹಿಡಿಯಲಾಗಲಿಲ್ಲ, because he was without sin. ಯಾಕೆಂದ್ರೆ ಆತನು ಪಾಪವಿಲ್ಲದವನಾಗಿದ್ದನು. He destroyed death, ಮರಣವನ್ನು ಆತನು ನಾಶ ಮಾಡಿದನು, rose upon the third day, ಮೂರನೇ ದಿನದಲ್ಲಿ ಎದ್ದನು. and he's alive today ಆತನು ಇಂದು ಜೀವಿಸುವವನಾಗಿದ್ದಾನೆ. to make you come alive, ನೀವು ಜೀವಿಸುವರಾಗಬೇಕೆಂತಲೇ, to make you live, destroying the powers of sin and darkness and death. ಪಾಪ, ಕತ್ತಲೆ, ಮರಣದ ಶಕ್ತಿಯನ್ನು ಮುರಿದು ಹಾಕಿ ನೀವು ಜೀವಿಸುವಂತೆ ಮಾಡುವುದಕ್ಕಾಗಿಯೇ. So as we celebrate the resurrection day of Jesus, we have hope that we too can live. You too can live. I too can live. ಪುನರುತ್ಥಾನ ಹಬ್ಬವನ್ನು ಆಚರಿಸುವಾಗ ನಮಗೊಂದು ನಿರೀಕ್ಷೆ ಇದೆ. ನಾವು ಈ ಲೋಕದಲ್ಲಿ ನಿರೀಕ್ಷೆಯೊಂದಿಗೆ ಜೀವಿಸಬಹುದು. Sam? Today God is asking us to forget about our past. ನಮ್ಮ ಹಿಂದಿನ ಕಾರ್ಯಗಳನ್ನು ಮರೆತು ಬಿಡಬೇಕೆಂದು ದೇವರು ಬಯಸುತ್ತಾನೆ. Our past which has been so dark. ಬಹಳ ಕತ್ತಲೆಯಲ್ಲಿ ಕಳೆದಂತಹ ಆ ಒಂದು ಸಮಯ, where we've seen failures. ಎಲ್ಲಿ ವಿಫಲತೆ ಅನುಭವಿಸಿದ್ದೇವೆ, where we've struggled so much. ಎಲ್ಲಿ ಬಹಳ ಕಷ್ಟಪಟ್ಟಿದ್ದೇವೆ and been in fear. ಭಯದಲ್ಲಿ ಜೀವಿಸಿದ್ದೇವೆ. He says in Isaiah 43:18 and 19. ಯೆಶಯ 43:18-19 ಆತನು ಈ ರೀತಿಯಾಗಿ ಹೇಳುತ್ತಾನೆ, Forget the former things. ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ. Do not dwell on the past. ಹಳೆಯ ಸಂಗತಿಗಳನ್ನು ಯೋಚಿಸಬೇಡಿರಿ. See, I am doing a new thing. ಈಗ ನಾನು ಹೊಸ ಕಾರ್ಯವನ್ನು ಮಾಡುತ್ತಿದ್ದೇನೆ. Now it springs up. ಈಗ ಅದು ಏಳುತ್ತಿದೆ. Do you not perceive it? ನೀವು ಅದನ್ನು ಕಾಣುವುದಿಲ್ಲವೋ? I am making a way in the desert and streams in the wasteland. ನಾನು ಅರಣ್ಯದಲ್ಲಿ ಮಾರ್ಗವನ್ನು ಮಾಡಿ ಮರುಭೂಮಿಯಲ್ಲಿ ನದಿಗಳನ್ನು ಉಂಟು ಮಾಡುವೆನು. God is busy making a new way for us. ನಮಗೋಸ್ಕರ ಹೊಸ ಮಾರ್ಗ ಮಾಡುವುದರಲ್ಲಿ ದೇವರು ನಿರತರಾಗಿದ್ದಾರೆ. In the wasteland itself. ಅದು ಮರುಭೂಮಿಯಲ್ಲಿಯೂ. Thank God. ದೇವರಿಗೆ ವಂದನೆ. If we look at the trees in a place where it is very cold, ಬಹಳ ತಣ್ಣನೆಯ ಸ್ಥಳದಲ್ಲಿ ಇರುವಂತಹ ಮರಗಳನ್ನು ನಾವು ನೋಡುವಾಗ, those trees become so weak because of the cold weather. ಶೀತ ವಾತಾವರಣದಿಂದಾಗಿ ಮರಗಳು ಬಹಳ ಬಲಹೀನವಾಗುತ್ತವೆ. And the branches become weak, not able to sustain the leaves. ಕೊಂಬೆಗಳು ಕೂಡ ಬಹಳ ಬಲಹೀನವಾಗುತ್ತವೆ, ಎಲೆಗಳನ್ನು ಕೂಡ ಇಟ್ಟುಕೊಳ್ಳುವುದಕ್ಕೆ ಆಗುವುದಿಲ್ಲ. And the leaves fall. ಆ ಎಲೆಗಳು ಬಿದ್ದು ಹೋಗುತ್ತವೆ. But then a time comes when the
sunny season comes ಮತ್ತೆ ಸಮಯ ಬರುತ್ತದೆ, ಬಿಸಿಲಿನ ವಾತಾವರಣ ಬರುವಾಗ and the trees draw strength from the sun ಆ ಮರಗಳು ಸೂರ್ಯನಿಂದ ತಮ್ಮ ಶಕ್ತಿಯನ್ನು ಹೊಂದಿಕೊಳ್ಳುತ್ತವೆ and new leaves are formed and the tree bears fruit. ಹೊಸ ಎಲೆಗಳ ಮೂಲಕ ಆ ಮರವು ಫಲವನ್ನು ಕೊಡುತ್ತವೆ. We also sometimes feel so cold around us ಅನೇಕ ಸಾರಿ ನಾವು ಕೂಡ ತಣ್ಣಗೆ ಅನುಭವಿಸುತ್ತೇವೆ. that nothing is being produced, ನಮ್ಮಲ್ಲಿ ಏನು ಉತ್ಪತ್ತಿಯಾಗುತ್ತಿಲ್ಲ, nothing is working out. ಏನು ಕೆಲಸ ಕಾರ್ಯ ಆಗುತ್ತಿಲ್ಲ. We feel like God himself is cold to us, ಸ್ವತಃ ದೇವರೇ ನಮಗೋಸ್ಕರ ತಣ್ಣಗಾಗಿದ್ದೇನೆ ಎಂದುಕೊಳ್ಳುತ್ತೇವೆ. as though he doesn't care about us anymore. ನಮ್ಮ ವಿಷಯದಲ್ಲಿ ಆತನು ಯೋಚಿಸುವುದಿಲ್ಲ ಅಂದುಕೊಳ್ಳುತ್ತೇವೆ. Where is he? ಆತನು ಎಲ್ಲಿದ್ದಾನೆ? We feel so cold and lose all our strength. ಬಹಳ ತಣ್ಣಗಾಗಿ ನಮ್ಮ ಎಲ್ಲ ಶಕ್ತಿಯನ್ನು ಕಳೆದುಕೊಳ್ಳುತ್ತೇವೆ. It is because we try to hold on to these leaves by ourselves, ಯಾಕೆಂದ್ರೆ ನಮ್ಮ ಸ್ವಂತ ಶಕ್ತಿಯಿಂದ ಎಲೆಗಳನ್ನು ಹಿಡಿದುಕೊಳ್ಳುವುದಕ್ಕೆ ನಾವು ಪ್ರಯತ್ನಿಸುತ್ತೇವೆ. trying to make decisions by ourselves and follow our own desires to do something, ಸ್ವಂತ ತೀರ್ಮಾನ ಮಾಡಿ ನಮ್ಮ ಬೈಕ್ಗಳಂತೆ ಏನೋ ಮಾಡಲು ಬಯಸುತ್ತೇವೆ. trying to work by ourselves, leaving God out of it. ದೇವರನ್ನು ಹೊರಗಿಟ್ಟು ಕೆಲಸವನ್ನು ಮಾಡುವುದಕ್ಕೆ ಪ್ರಯತ್ನಿಸುತ್ತೇವೆ. But that is when God dries up all our strength ಆ ಸಮಯದಲ್ಲಿ ದೇವರು ನಮ್ಮ ಎಲ್ಲ ಶಕ್ತಿಯನ್ನು ಒಣಗಿಸುತ್ತಾನೆ and says, let me do it for you. ನಾನೇ ನಿಮಗೋಸ್ಕರ ಮಾಡುತ್ತೇನೆ ಎಂದು ಹೇಳುತ್ತಾನೆ. Allow me. ನನಗೆ ಅನುಮತಿಸಿರಿ. And he makes our leaves fall. ನಮ್ಮ ಎಲೆಗಳನ್ನು ಬೀಳುವಂತೆ ಮಾಡುತ್ತಾನೆ. He brings dryness in our life ನಮ್ಮ ಜೀವಿತದಲ್ಲಿ ಒಣಗುವಿಕೆಯನ್ನು ತರುತ್ತಾನೆ, to make us understand. ನಾವು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ. And then he shines as the sun. ಅದಾದ ನಂತರ ಸೂರ್ಯನಂತೆ ಆತನು ಎದ್ದೇಳುತ್ತಾನೆ. A new strength comes into us. ನಮ್ಮಲ್ಲಿ ಹೊಸ ಶಕ್ತಿ ಬರುತ್ತದೆ. And with that strength, God brings new leaves within us. ಆ ಹೊಸ ಶಕ್ತಿಯ ಮೂಲಕ ಹೊಸ ಎಲೆಗಳನ್ನು ನಮ್ಮಲ್ಲಿ ತರುತ್ತಾನೆ. Makes us produce fruit. ಫಲಗಳನ್ನು ಕೊಡುವಂತೆ ಮಾಡುತ್ತಾನೆ. He makes ways in the desert ಅರಣ್ಯದಲ್ಲಿ ಮಾರ್ಗ ಮಾಡುತ್ತಾನೆ and in the wasteland. ಮತ್ತು ಮರುಭೂಮಿಯಲ್ಲಿಯೂ. So God is producing a new thing in you, my friend. ನನ್ನ ಸ್ನೇಹಿತನೇ, ನಿನ್ನಲ್ಲಿ ದೇವರು ಹೊಸ ಕಾರ್ಯಗಳನ್ನು ಉತ್ಪಾದಿಸುತ್ತಿದ್ದಾನೆ. He says, do you not see it? ನೀನು ಅದನ್ನು ಕಾಣುವುದಿಲ್ಲವೋ? I am doing a new thing. ನಾನು ಹೊಸ ಕಾರ್ಯವನ್ನು ಮಾಡುತ್ತಿದ್ದೇನು. So allow God. ದೇವರಿಗೆ ಅನುಮತಿಸಿರಿ. Commit your life to him, ನಿಮ್ಮ ಜೀವಿತ ಆತನಿಗೆ ಒಪ್ಪಿಸಿಕೊಡಿರಿ, your way to him. ನಿಮ್ಮ ಮಾರ್ಗಗಳನ್ನು. And you will see that he will produce new leaves and fruit which are so green and tasteful. ಬಹಳ ಹಸಿರಾದಂಥ ಎಲೆಗಳು ಮತ್ತು ಫಲಗಳನ್ನು ನೀವು ಆತನಿಗಾಗಿ ಕೊಡುವಿರಿ. Amen. ಆಮೆನ್. Yes, Jesus became a dry tree on the cross. ಹೌದು, ಶಿಲುಬೆಯ ಮೇಲೆ ಯೇಸು ಒಣಗಿದ ಮರವಾದನು. But when his spirit came upon him, ಯಾವಾಗ ಆತನ ಮೇಲೆ ಆತ್ಮನು ಬಂದನು, he overcame death, ಮರಣವನ್ನು ಆತನು ಜಯಿಸಿದನು, came alive. ಜೀವವಾಗಿ ಎದ್ದನು. He will make you come alive. ನೀವು ಜೀವವಾಗಿ ಏಳುವಂತೆ ಮಾಡುತ್ತಾನೆ. ದಾನಿ. Hello everyone, happy Resurrection Day. ಎಲ್ಲರಿಗೂ ಪುನರುತ್ಥಾನ ಹಬ್ಬದ ಶುಭಾಶಯಗಳು. So Easter is all about freedom. ಈಸ್ಟರ್ ಅಂದರೆ ಅದು ಸ್ವತಂತ್ರದ ಕುರಿತಾಗಿದೆ. So when I was thinking about the word freedom, ಸ್ವತಂತ್ರ ಎಂಬ ಪದದ ಬಗ್ಗೆ ನಾನು ನೋಡುವಾಗ, so freedom is something God gives us forever. ಸ್ವತಂತ್ರ ಎನ್ನುವುದು ದೇವರು ನಮಗೆ ಕೊಡುತ್ತಾರೆ. Like freedom from bondages, ಬಂಧನದಿಂದ ಬಿಡುಗಡೆ, freedom from sin, ಪಾಪದಿಂದ ಸ್ವತಂತ್ರ, freedom from debts, ಮರಣದಿಂದ ಸ್ವತಂತ್ರ. and yeah, so when I was thinking about it, I was reminded of a story which I read when I was a kid. ನಾನು ಇದರ ಕುರಿತಾಗಿ ಯೋಚಿಸುವಾಗ ಬಾಲಕನಾಗಿದ್ದಾಗ ಓದಿದಂತ ಒಂದು ಕತೆ ನೆನಪಿಗೆ ಬರುತ್ತದೆ. Here was a guy, a small kid. He went to his grandparents' village for holidays. ಒಬ್ಬ ಬಾಲಕನು ರಜೆ ದಿನ ಕಳೆಯುವುದಕ್ಕಾಗಿ ಅಜ್ಜ ಅಜ್ಜಿಯರ ಊರಿಗೆ ಹೋದನು. And he wanted to spend some time with their grandparents, and he was having a lot of fun, and he was playing, and he was having a good time. ಅಲ್ಲಿ ಅವರೊಂದಿಗೆ ಇದ್ದು ಒಳ್ಳೆಯ ಸಮಯ ಕಳೆಯುವುದಕ್ಕಾಗಿ ಹಾಸ್ಯಕ್ಕಾಗಿ ಹೋದನು. Yeah, and one fine day, he found a puppy near his grandparents' house, and he was playing with the puppy. ಅವನ ಅಜ್ಜ ಅಜ್ಜಿಯ ಮನೆ ಹತ್ತಿರ ಒಂದು ನಾಯಿ ಮರಿಯನ್ನು ಕಂಡು ಅದರೊಡನೆ ಅವನು ಆಟವಾಡುತ್ತಿದ್ದನು. Suddenly the puppy ran into a forest, and their grandparents' house was somewhere close to the forest. ತಕ್ಷಣವಾಗಿ ಆ ನಾಯಿ ಮರಿ ಅರಣ್ಯಕ್ಕೆ ಓಡಿ ಹೋಯಿತು. ಅವರ ಮನೆ ಆ ಅರಣ್ಯದ ಹತ್ತಿರದಲ್ಲಿಯೇ ಇತ್ತು. And he lost his way. ಅವನು ತನ್ನ ಮಾರ್ಗಗಳನ್ನು ಕಳೆದುಕೊಂಡನು. And in middle of the forest there was a tiger, ಅರಣ್ಯದ ಮಧ್ಯದಲ್ಲಿ ಒಂದು ಹುಲಿ ಇತ್ತು, which was really hungry and looking for food. ಅದು ಬಹಳ ಹಸಿವೆಯಿಂದ ಆಹಾರಕ್ಕಾಗಿ ನೋಡುತ್ತಿತ್ತು. And the tiger saw the boy, and it was ready to capture the boy. ಆ ಹುಲಿ ಹುಡುಗನನ್ನು ನೋಡಿ ಹುಡುಗನ ಮೇಲೆ ಎರಗಬೇಕೆಂದಿತ್ತು. But the guy didn't notice the tiger, which was waiting
somewhere over there. ಅಲ್ಲಿ ಕಾಯುತ್ತಿರುವ ಆ ಹುಲಿಯನ್ನು ಆ ಹುಡುಗನು ನೋಡಿರಲಿಲ್ಲ. And the tiger suddenly started chasing this boy. ಆ ಹುಲಿ ಹುಡುಗನಿಗೆ ಬೆನ್ನತ್ತುವುದಕ್ಕೆ The ಪ್ರಾರಂಭಿಸಿತು. boy took his run. ಹುಡುಗನು ಓಡುವುದಕ್ಕೆ ಪ್ರಾರಂಭಿಸಿದನು. Tiger was chasing, the boy was running, and the boy randomly went inside a house. ಆ ಹುಲಿ ಬೆನ್ನತ್ತಿದಾಗ ಆ ಹುಡುಗನು ಒಂದು ಮನೆಯಲ್ಲಿ ಹೋಗುತ್ತಾನೆ. And he was hiding behind a curtain. ಒಂದು ಪರದೆಯ ಹಿಂದೆ ಅಡಗಿಕೊಳ್ಳುತ್ತಾನೆ. And that was a random house. ಅದು ಒಂದು ಆಕಸ್ಮಿಕ ಮನೆಯಾಗಿತ್ತು. And even the tiger noticed where he went, and it went into the same house. ಆ ಹುಲಿಯು ಕೂಡ ಅದನ್ನು ನೋಡಿ ಆ ಮನೆಯೊಳಗೆ ಹೋಗಿತ್ತು. And this boy was shivering and he was scared. ಆ ಹುಡುಗನು ನಡುಗಿ ಬಹಳ ದುಃಖದಲ್ಲಿದ್ದನು. He was thinking, that's it, my life is done. ಅಲ್ಲಿ ನನ್ನ ಜೀವಿತವೇ ಮುಗಿದು ಹೋಯಿತು ಎಂದು ಅಂದುಕೊಂಡನು. He has no idea what's going to happen next. ಮುಂದೆ ಏನಾಗುತ್ತದೆ ಎಂದು ಅವನಿಗೆ ಗೊತ್ತಿರಲಿಲ್ಲ. The tiger is very close to him. ಹುಲಿ ಅವನಿಗೆ ಬಹಳ ಹತ್ತಿರವಾಗಿತ್ತು. And it was so hungry. ಅದು ಬಹಳ ಹಸಿವೆಯಿಂದ ಇತ್ತು. At that moment, the boy was very scared and he started to pray to God. ಆ ಸಮಯದಲ್ಲಿ ಹುಡುಗನು ಬಹಳ ದುಃಖದಲ್ಲಿದ್ದಾಗ ದೇವರಿಗೆ ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭಿಸಿದನು. And he was like, God, I don't know what I'm going to do, but I only know you, and I know that you will give me freedom and you will save me from this tiger. ದೇವರೇ, ನನಗೇನು ಮಾಡಬೇಕೆಂದು ಗೊತ್ತಿಲ್ಲ, ಈ ಹುಲಿಯಿಂದ ನನ್ನನ್ನು ರಕ್ಷಿಸಿ ನನಗೆ ಸ್ವತಂತ್ರತೆ ಕೊಡು ಎಂದು ಹೇಳಿದನು. And our God is a God who answers our prayer. ನಮ್ಮ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾನೆ. So when the tiger was chasing this guy from the forest, ಅರಣ್ಯದಿಂದ ಆ ಹುಲಿ ಹುಡುಗನ ಬೆನ್ನು ಹತ್ತಿ ಬಂದಾಗ this forest security guard noticed the tiger chasing this guy. ಅರಣ್ಯ ಕಾಯುವವರು ಆ ಹುಡುಗನಿಗೆ ಬೆನ್ನತ್ತಿದ ಆ ಹುಲಿಯನ್ನು ನೋಡಿದರು. And suddenly they came into the house and they captured the tiger. ತಕ್ಷಣವಾಗಿ ಅವರ ಮನೆಗೆ ಬಂದು ಆ ಹುಲಿಯನ್ನು ಹಿಡಿದರು. And the little boy prayer got answered. ಆ ಚಿಕ್ಕ ಹುಡುಗನ ಪ್ರಾರ್ಥನೆಗೆ ಉತ್ತರಿಸಲ್ಪಟ್ಟಿತು. He was freed from the tiger. ಆ ಹುಲಿಯಿಂದ ಅವನು ಸ್ವತಂತ್ರಗೊಂಡನು. So likewise you might be wondering like what's going to happen next. ಮುಂದೆ ಏನು ನಡೆಯುತ್ತದೆ ಎಂದು ನೀವು ಗೊಂದಲದಲ್ಲಿರಬಹುದು. Oh, my life is like full of debts. ನನ್ನ ಜೀವಿತ ಸಾಲದಿಂದ ತುಂಬಿದೆ, full of complications, ಬಹಳ ಗೊಂದಲಗಳಿಂದ ತುಂಬಿದೆ, full of health issues. ಬಹಳ ಆರೋಗ್ಯದ ಸಮಸ್ಯೆಗಳಿಂದ ಕೂಡಿದೆ. But same like the little boy prayed a small prayer, ಒಂದು ಚಿಕ್ಕ ಪ್ರಾರ್ಥನೆ ಆ ಹುಡುಗನು ಮಾಡಿದಂತೆಯೇ our God is ready to answer your prayer ನಿಮ್ಮ ಪ್ರಾರ್ಥನೆ ಕೂಡ ಆತನು ಉತ್ತರಿಸೋದಕ್ಕೆ ಸಿದ್ಧವಾಗಿದ್ದಾನೆ. and give you freedom, ನಿಮಗೆ ಸ್ವತಂತ್ರತೆಯನ್ನು ಕೊಡುತ್ತಾನೆ. and he is mighty to save, ಮತ್ತು ಆತನು ನಮ್ಮನ್ನು ರಕ್ಷಿಸುತ್ತಾನೆ. and he lives in us forever. ಯಾವಾಗಲೂ ಆತನು ನಮ್ಮಲ್ಲಿ ಜೀವಿಸುತ್ತಾನೆ. He's alive, Is alive. ಆತನು ಜೀವಿಸುವವನಾಗಿದ್ದಾನೆ. ready to listen to our little prayer. ನಮ್ಮ ಚಿಕ್ಕ ಪ್ರಾರ್ಥನೆ ಕೂಡ ಕೇಳುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ. You may be a small little person, forgotten by everybody, ಎಲ್ಲರಿಂದ ಮರೆತು ಹೋದಂತ ಬಹಳ ಚಿಕ್ಕ ವ್ಯಕ್ತಿ ನೀವಾಗಿರಬಹುದು. but Jesus is alive, thinking about it, ಯೇಸು ನಿಮಗಾಗಿ ಯೋಚನೆ ಮಾಡುವುದಕ್ಕಾಗಿ ಜೀವವುಳ್ಳವನಾಗಿದ್ದಾನೆ. to answer your prayer. ನಿಮ್ಮ ಪ್ರಾರ್ಥನೆ ಉತ್ತರಿಸುವುದಕ್ಕಾಗಿಯೇ. Stella, would you say a prayer for everyone who is longing for a miracle? ಎಲ್ಲ ಅದ್ಭುತಕ್ಕಾಗಿ ಎದುರು ನೋಡುವಂತ ಎಲ್ಲರಿಗಾಗಿ ನೀನು ಪ್ರಾರ್ಥಿಸಬಹುದಾ? The Bible says in Galatians 5:1, it is for freedom that Christ has set us free. ಗಲಾತ್ಯ 5:1 ಹೇಳುತ್ತದೆ, ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. Stand firm then and do not let yourselves be burdened again by a yoke of bondage. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. Today God will set you free from every bondage. ಇಂದು ದೇವರು ನಿಮ್ಮನ್ನು ಎಲ್ಲಾ ದಾಸತ್ವದಿಂದ ಬಿಡಿಸುವನು. So stand firm. ಸ್ಥಿರವಾಗಿ ನಿಲ್ಲಿರಿ, Be of good cheer. ಸಂತೋಷಿಸಿರಿ. Today is your day of freedom. ಇಂದು ನಿಮ್ಮ ಸ್ವಾತಂತ್ರ್ಯದ ದಿನ. Today as you pray with me, ಇಂದು ನನ್ನೊಂದಿಗೆ ನೀವು ಪ್ರಾರ್ಥಿಸುವಾಗ God is going to hear our prayer. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಲಿದ್ದಾನೆ. And He will give you deliverance and freedom from every bondage that you are in. ಎಲ್ಲ ದಾಸತ್ವದಿಂದ ಬಿಡುಗಡೆಯನ್ನು, ಸ್ವಾತಂತ್ರ್ಯವನ್ನು ದೇವರು ಈ ದಿನ ನೀಡಲಿದ್ದಾನೆ. Let's pray. ನಾವು ಪ್ರಾರ್ಥಿಸುವ. Lord, I pray for everyone who needs freedom and deliverance today, Lord. ಬಿಡುಗಡೆ ಮತ್ತು ಸ್ವಾತಂತ್ರ್ಯದ ಅಗತ್ಯವಿರುವ ಪ್ರತಿಯೊಬ್ಬರಿಗೋಸ್ಕರ ಬೇಡಿಕೊಳ್ಳುತ್ತೇನೆ ದೇವರೇ. All those who have sicknesses, who are in diseases, Lord, I pray that you will give them complete deliverance today. ಅಸ್ವಸ್ಥರು, ರೋಗಗ್ರಸ್ತರು ಆಗಿರುವವರಿಗೆ ಸಂಪೂರ್ಣವಾದ ಬಿಡುಗಡೆಯನ್ನು ದಯಪಾಲಿಸು ದೇವರೇ. I pray that you will heal them of all their sicknesses. ಎಲ್ಲ ರೋಗಗಳಿಂದ ಅವರನ್ನು ಗುಣಪಡಿಸು ಎಂಬುದಾಗಿ ಬೇಡುತ್ತೇನೆ.
Every tumor, every pain, every boil, every infection, let it leave their body. ಎಲ್ಲ ಗೆಡ್ಡೆಗಳು, ಎಲ್ಲ ನೋವುಗಳು, ಎಲ್ಲ ಗುಳ್ಳೆಗಳು, ಸೋಂಕುಗಳು ಅವರನ್ನು ಬಿಟ್ಟು ಹೋಗಲಿ. Let them be made brand new today, Lord. ಅವರು ಹೊಸದರಂತಾಗಲಿ. Take them out of this bondage, Lord. ಈ ದಾಸತ್ವದ ನೊಗದಿಂದ ಅವರನ್ನು ಹೊರತಾ ದೇವರೇ. Let the sickness leave them today. ಹಿಂದೆ ರೋಗವು ಅವರನ್ನು ಬಿಟ್ಟು ಹೋಗಲಿ. Lord, I pray for all those who are in debt, Lord. ಸಾಲದಲ್ಲಿ ಇರುವವರಿಗೋಸ್ಕರ ನಾನು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ದೇವರೇ. All those who are suffering from financial trouble. ಆರ್ಥಿಕ ಸಮಸ್ಯೆಯಲ್ಲಿರುವವರಿಗೋಸ್ಕರ ಬೇಡಿಕೊಳ್ಳುತ್ತೇನೆ. All those in poverty, Lord. ಬಡತನದಲ್ಲಿರುವವರಿಗಾಗಿ. All those who are suffering to pay their bills. ಬಿಲ್ ಕಟ್ಟುವುದಕ್ಕಾಗಿ ಕಷ್ಟಪಡುತ್ತಿರುವವರಿಗೋಸ್ಕರ. I pray that they will be taken out of this financial bondage today. ಇವರು ಆರ್ಥಿಕ ಸಮಸ್ಯೆಯ ದಾಸತ್ವದಿಂದ ಹೊರಬರಲಿ ಎಂದು ಬೇಡುತ್ತೇನೆ. Let them be filled with prosperity, Lord. ಅವರು ಸಮೃದ್ಧಿಯಿಂದ ಆಶೀರ್ವದಿಸಲ್ಪಡಲಿ. And know that it is you who has blessed them. ನೀನೇ ಅವರನ್ನು ಆಶೀರ್ವದಿಸಿದ್ದಿ ಎಂಬುದಾಗಿ ತಿಳಿದುಕೊಳ್ಳಲಿ. And given them this freedom. ಈ ಸ್ವಾತಂತ್ರ್ಯವನ್ನು ನೀನು ನೀಡಿದ್ದಿ ಎಂದು. I pray for all those who are stuck in stress, all those who are pressured, all those who are suffering with guilt. ಒತ್ತಡದಲ್ಲಿ ಸಿಲುಕಿಕೊಂಡಿರುವ, ಅಪರಾಧಿ ಭಾವನೆ ಇರುವ ಪ್ರತಿಯೊಬ್ಬರಿಗೋಸ್ಕರ ಬೇಡುತ್ತೇನೆ. Deliver them and give them freedom today, Lord. ಬಿಡುಗಡೆ ಮಾಡಿ ಅವರಿಗೆ ಸ್ವಾತಂತ್ರ್ಯ ದಯಪಾಲಿಸು. All those who are bound in curses, all those who are bound in witchcraft, all those who have been bound by generational problems, Lord, I pray that you will break it today. ದೇವರೇ, ಶಾಪದ ಮಾಟ ಮಂತ್ರದ ತಲೆಮಾರಿನ ತೊಂದರೆಗಳ ಕಟ್ಟಲ್ಪಡುವಿಕೆಯನ್ನು ಮುರಿದು ಹಾಕು. You have already broken it on the cross, Lord. ಶಿಲುಬೆಯಲ್ಲಿ ಈಗಾಗಲೇ ಅದನ್ನು ಮುರಿದು ಹಾಕಿದಿ ದೇವರೇ. Every work of the devil has been crushed. ಸೈತಾನನ ಎಲ್ಲಾ ಕಾರ್ಯಗಳು ಜಜ್ಜಲ್ಪಟ್ಟಿವೆ. Today we take this deliverance from your name. ಯೇಸುವಿನ ನಾಮದಲ್ಲಿ ಈ ಬಿಡುಗಡೆಯನ್ನು ನಾವು ಪಡೆದುಕೊಳ್ಳುತ್ತೇವೆ. We take this freedom from you. ಸ್ವಾತಂತ್ರ್ಯವನ್ನು ನಿನ್ನಿಂದ ಪಡೆದುಕೊಳ್ಳುತ್ತೇವೆ. As the Bible says, where the Spirit of the Lord is, there is liberty. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. Your presence is filling every home. ನಿನ್ನ ಪ್ರಸನ್ನತೆಯು ಎಲ್ಲಾ ಮನೆಗಳಲ್ಲಿ ತುಂಬಿಕೊಳ್ಳಲಿ. In every heart. ಎಲ್ಲಾ ಹೃದಯಗಳಲ್ಲಿ. No matter what stress, no matter what pressure they have from their family, their work or their business or their job, Lord. ಅವರ ಕುಟುಂಬದಲ್ಲಿ, ಕೆಲಸ ಕಾರ್ಯದಲ್ಲಿ, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಯಾವುದೇ ಒತ್ತಡ ಇರಬಹುದು. I pray that you will give them deliverance from it all. ಎಲ್ಲದರಿಂದ ನೀನು ಬಿಡುಗಡೆಯನ್ನು ಕೊಡು ಎಂಬುದಾಗಿ ಬೇಡುತ್ತೇನೆ. And set right every crooked thing in their life. ಡೊಂಕಾಗಿರುವ ಎಲ್ಲಾ ವಿಚಾರಗಳನ್ನು ನೀನು ಸರಿಪಡಿಸು ಎಂಬುದಾಗಿ ಬೇಡುತ್ತೇನೆ. Giving them peace. ಸಮಾಧಾನವನ್ನು ನೀಡಿ. Giving them your joy. ನಿನ್ನ ಆನಂದವನ್ನು ನೀಡಿ. And giving them your power today. ನಿನ್ನ ಬಲವನ್ನು ನೀಡುವ ಮೂಲಕ. We take this all because of your resurrection, Lord. ನಿನ್ನ ಪುನರುತ್ಥಾನದಿಂದ ಈ ಎಲ್ಲವನ್ನೂ ನಾವು ಪಡೆದುಕೊಳ್ಳುತ್ತೇವೆ. So that we all will live with your fullness of life. ನಿನ್ನ ಜೀವಿತದ ಸಂಪೂರ್ಣತೆಯಿಂದ ನಾವು ಜೀವಿಸುವಂತೆ. Thank you, Lord. ಸ್ತೋತ್ರ ದೇವರೇ. Jesus' name I pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ. Jesus is willing to answer all our prayers. ನಮ್ಮ ಎಲ್ಲ ಪ್ರಾರ್ಥನೆ ಉತ್ತರಿಸುವುದಕ್ಕೆ ಯೇಸು ಬಯಸುತ್ತಾರೆ. He has the power to deliver you 100%. 100% ನಿಮಗೆ ಬಿಡುಗಡೆ ಮಾಡುವುದಕ್ಕೆ ಆತನಲ್ಲಿ ಶಕ್ತಿ ಇದೆ. As you have joined this prayer, ಈ ಪ್ರಾರ್ಥನೆಯಲ್ಲಿ ನೀವು ಭಾಗಿಯಾಗಿರುವಾಗ call the number that's on the screen. ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ. It's the new Jesus Calls Prayer Tower number. ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರದ ಹೊಸ ಸಂಖ್ಯೆ ಇದಾಗಿದೆ. 24 hours we are waiting to receive your call and pray for you. ನಿಮ್ಮ ಕರೆಯನ್ನು ಸ್ವೀಕರಿಸುವುದಕ್ಕಾಗಿ 24 ಗಂಟೆಗಳ ಕಾಲ ಕಾದಿರುತ್ತೇವೆ ಮತ್ತು ಪ್ರಾರ್ಥಿಸುತ್ತೇವೆ. Because Jesus is alive, he listens to our prayers and answers. ಯಾಕಂದ್ರೆ ಯೇಸು ಜೀವವುಳ್ಳವರಾಗಿದ್ದು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾರೆ. Sister Evangeline, ಸಹೋದರಿ ಇವಾಂಜಲಿನ್, what do you have for us? ನಮಗೋಸ್ಕರ ಏನು ಹೇಳಲಿದ್ದೀರಿ? I wish you all a very, very happy Resurrection Day. ಎಲ್ಲರಿಗೂ ಪುನರುತ್ಥಾನ ದಿನದ ಶುಭಾಶಯಗಳನ್ನು ತಿಳಿಸುತ್ತೇನೆ. Even today the Lord says, I am the resurrection and life. ಈ ದಿನ ಕೂಡ ದೇವರು ಹೇಳುತ್ತಾನೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. Whoever believes in me shall live even though he may die. ಯಾರ್ಯಾರು ನನ್ನ ಮೇಲೆ ನಂಬಿಕೆ ಇಡುತ್ತಾರೋ ಅವರು ಸತ್ತರೂ ಬದುಕುವರು ಅನ್ನುತ್ತಾನೆ. You may be saying, Lord, I feel everything is dead in my life. ನೀವು ಹೇಳುತ್ತಿರಬಹುದು, ನನ್ನ ಜೀವಿತದಲ್ಲಿ ಎಲ್ಲವೂ ಸತ್ತು ಹೋದ ಸ್ಥಿತಿಯಲ್ಲಿದೆ. Nothing works. ಯಾವುದೂ ಕಾರ್ಯ ಮಾಡುತ್ತಿಲ್ಲ. I don't see any sign of God working in my life. ದೇವರ ಕಾರ್ಯ ನಡೆಯುತ್ತಿರುವ ಸೂಚನೆಯೂ ನನ್ನ ಜೀವಿತದಲ್ಲಿ ಇಲ್ಲ. Do not be discouraged, my friend. ಎದೆಗುಂದದಿರಿ ಸ್ನೇಹಿತರೆ. Today the Lord will resurrect everything. ಇಂದು ದೇವರು ಎಲ್ಲವನ್ನೂ ಎಬ್ಬಿಸುವನು. Likewise, the disciples of Jesus also, after his resurrection, they were
with full of fear. ಆತನ ಶಿಷ್ಯರು ಕೂಡ ಪುನರುತ್ಥಾನದ ತರುವಾಯ ಭಯಗ್ರಸ್ತರಾಗಿದ್ದರು. They may be saying, we are finished. ಅವರು ಹೇಳುತ್ತಿರಬಹುದು, ನಮ್ಮಲ್ಲಿ ಎಲ್ಲ ಮುಕ್ತಾಯವಾಯಿತು. The Roman soldiers are going to come after us. ರೋಮನ್ ಸೈನಿಕರು ನಮ್ಮ ಹಿಂದೆ ಬರಲಿದ್ದಾರೆ. They are going to kill us. ನಮ್ಮನ್ನು ಕೊಲ್ಲಲಿದ್ದಾರೆ. They might be in full of fear. ಅವರು ಭಯಗ್ರಸ್ತರಾಗಿರಬಹುದು. But then after Jesus resurrected for 40 days, the Lord taught the disciples about everything what is going to happen in the future. ಆದರೆ ಪುನರುತ್ಥಾನದ ತರುವಾಯ 40 ದಿವಸಗಳ ಕಾಲ ಮುಂದೆ ನಡೆಯಲಿರುವ ಎಲ್ಲಾ ಸಂಗತಿಗಳ ಬಗ್ಗೆ ದೇವರು ತಿಳಿಸಿದನು. And one thing he said to them is, wait in Jerusalem until you get filled by the Holy Spirit. ಆತನು ಹೇಳಿದ ಒಂದು ಮಾತು, ನೀವು ಪವಿತ್ರಾತ್ಮನಿಂದ ತುಂಬಲ್ಪಡುವ ತನಕ ಯೆರೂಸಲೇಮಿನಲ್ಲಿಯೇ ಇರಿ ಎಂದು. That brought hope into them. ಇದು ಅವರಲ್ಲಿ ನಿರೀಕ್ಷೆಯನ್ನು ತಂದಿತು. They waited and waited and waited for the Lord. ಅವರು ಕರ್ತನಿಗಾಗಿ ಕಾಯುತ್ತಾ ಇದ್ದರು. And finally, as they were in the upper room, all the 12 disciples, the apostles and the mother of Jesus, when they were all gathered, ಕೊನೆಗೆ ಮೇಲ್ಛಾವಣಿಯಲ್ಲಿ ಯೇಸುವಿನ ತಾಯಿ 12 ಶಿಷ್ಯರು ಮತ್ತು ಅಪೊಸ್ತಲರು ಕೂಡಿ ಬಂದಿರುವಾಗ there was a violent wind in the room. ಭಯಂಕರವಾದ ಗಾಳಿ ಕೋಣೆಯೊಳಗೆ ಬಂದಿತು. Wind was blowing heavily, ಗಾಳಿ ಬಿರುಸಾಗಿ ಬೀಸುತ್ತಿತ್ತು. and tongues of fire came upon every one of them. ಅಗ್ನಿಯ ನಾಲಿಗೆ ಎಲ್ಲರ ಮೇಲೆ ಇಳಿದು ಬಂತು. And the Holy Spirit filled them without measure. ಅಳತೆ ಮೀರಿ ಪವಿತ್ರಾತ್ಮನಿಂದ ತುಂಬಲ್ಪಟ್ಟರು. And they were resurrected in their spirit. ಅವರು ಆತ್ಮದಲ್ಲಿ ಪುನರುತ್ಥಾನ ಹೊಂದಿದರು. Truly, the power of resurrection filled everyone. ನಿಜವಾಗಿಯೂ ಪುನರುತ್ಥಾನದ ಬಲವು ಅವರನ್ನು ತುಂಬಿಕೊಂಡಿತು. Likewise, my friend, ಇದೇ ರೀತಿ ನನ್ನ ಸ್ನೇಹಿತರೆ, you may be waiting for the Lord to give you the power of resurrection. ದೇವರು ಪುನರುತ್ಥಾನದ ಬಲವನ್ನು ನಿಮಗೆ ನೀಡುವುದಕ್ಕಾಗಿ ನೀವು ಕಾಯುತ್ತಿರಬಹುದು. My friend, do not say, everything is dead in my life. ಸ್ನೇಹಿತನೇ, ಹೇಳಬೇಡ, ನನ್ನ ಜೀವಿತದಲ್ಲಿ ಎಲ್ಲವೂ ಸತ್ತು ಹೋಗಿದೆ. God's resurrection power will come upon you today. ಇಂದೇ ಪುನರುತ್ಥಾನದ ಬಲವು ನಿನ್ನ ಮೇಲೆ ಬರುವುದು. Today, we are as a family here to bring this resurrection power upon you. ಇಂದು ನಾವು ಕುಟುಂಬವಾಗಿ ನಿಮ್ಮ ಮೇಲೆ ಪುನರುತ್ಥಾನದ ಬಲ ಬರುವಂತೆ ಬೇಡಲಿದ್ದೇವೆ. Let me ask my husband to pray for everyone of you. ನನ್ನ ಗಂಡ ನಿಮಗೋಸ್ಕರ ಪ್ರಾರ್ಥಿಸುವಂತೆ ಕೇಳಿಕೊಳ್ಳುತ್ತೇನೆ. Praise God. Before we pray, ಪ್ರಾರ್ಥನೆಗಿಂತ ಮುಂಚೆ I just want to add very quickly one fact that Jesus came to destroy the works of the ಒಂದು devil. ಸತ್ಯವನ್ನು ಹೇಳಲು ಬಯಸುತ್ತೇನೆ. ಯೇಸು ಸೈತಾನನ ಕಾರ್ಯಗಳನ್ನು ನಾಶ ಮಾಡಲು ಆತನು There was a ಬಂದನು. girl who was suffering because of the possession of evil in her body. ಒಬ್ಬ ಹುಡುಗಿ ತನ್ನ ಶರೀರದಲ್ಲಿ ದುರಾತ್ಮನ ಬಾಧೆಯಿಂದ ಕಷ್ಟಪಡುತ್ತಿದ್ದಳು. The pastor went to pray, ಸಭಾಪಾಲಕರು ಪ್ರಾರ್ಥನೆ ಮಾಡುವುದಕ್ಕಾಗಿ ಹೋದರು. but he felt he must fast and pray and then come back to drive that devil out. ಉಪವಾಸ ಪ್ರಾರ್ಥನೆ ಮಾಡಿ ಮತ್ತೆ ಹೋಗಿ ಆ ದುರಾತ್ಮನನ್ನು ಬಿಡಿಸಬೇಕೆಂದು ಅಂದುಕೊಂಡರು. So he told the congregation to pray, ಸಭೆಗೆ ಪ್ರಾರ್ಥನೆ ಮಾಡಬೇಕೆಂದು ಹೇಳಿದರು. and he went off to fast. ಉಪವಾಸ ಮಾಡುವುದಕ್ಕೆ ಪ್ರಾರಂಭಿಸಿದರು. A week passed. ಒಂದು ವಾರದ ಉಪವಾಸ. But then in the meantime, there were 3 elders in the church who were busybodies. ಅದೇ ಸಮಯದಲ್ಲಿ ಸಭೆಯಲ್ಲಿ 3 ಹಿರಿಯರು ಬಹಳ ನಿರತರಾಗಿರುವವರಾಗಿದ್ದರು. They said, why wait for the pastor? We will go and drive the devil. ಸಭಾಪಾಲಕರು ಯಾಕೆ ಕಾಯಬೇಕು, ನಾವು ಹೋಗಿ ಬಿಡಿಸುತ್ತೇವೆ ಅಂದರು. What is this fasting and all those? ಈ ಎಲ್ಲ ಉಪವಾಸ ಏನು ಎಂದು ಹೇಳಿದರು. So they went after a week ಒಂದು ವಾರದ ನಂತರ ಅವರು ಹೋದರು. and caught hold of that girl. ಆ ಹುಡುಗಿಯನ್ನು ಹಿಡಿದರು. That girl said, ಆ ಹುಡುಗಿ ಹೇಳಿದಳು, Uncle. ಅಂಕಲ್. The 3 people were amazed. They said, what? The devil is calling us uncle. ಈ ದುರಾತ್ಮ ಅಂಕಲ್ ಎಂದು ಕರೆಯುತ್ತಿದೆ ಎಂದು ಆ 3 ಬಹಳ ಆಶ್ಚರ್ಯಕ್ಕೆ ಒಳಗಾದರು. And the girl said, the devil is already gone, uncle. Leave me, please leave me. ಈ ದುರಾತ್ಮ ಆಗಲೇ ಹೋಗಿದೆ ಅಂಕಲ್, ನನಗೆ ಬಿಡಿರಿ ಎಂದು ಹೇಳಿದಳು. And these 3 people said, in the name of Jesus, come out, you devil. ಸೈತಾನನೇ, ಈ ಹುಡುಗಿಯನ್ನು ಬಿಟ್ಟು ಹೋಗು ಎಂದು 3 ಹೇಳಿದರು. She said, leave me, uncle, please. The devil is already gone. ದುರಾತ್ಮವು ಆಗಲೇ ಹೋಗಿದೆ ಅಂಕಲ್, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಎಂದು ಹೇಳುತ್ತಾಳೆ. They never knew the pastor had come the day before
and chased out the devil. ಒಂದು ದಿವಸದ ಹಿಂದೆ ಸಭಾಪಾಲಕರು ಬಂದು ಪ್ರಾರ್ಥನೆ ಮಾಡಿ ಹೋಗಿದ್ದಾರೆ ಎಂದು ಅವರಿಗೆ ತಿಳಿದಿರಲಿಲ್ಲ. But when the girl was pleading, ಆದರೆ ಹುಡುಗಿ ಅಲ್ಲಿ ವಿಜ್ಞಾಪಿಸುತ್ತಿದ್ದಳು. 3 of them said, "You lying devil, come out right now." ಸುಳ್ಳು ಹೇಳುವಂತ ದುರಾತ್ಮವೇ ಹೊರಗೆ ಬಾ ಎಂದು ಮೂವರು ಹೇಳಿದರು. They were chasing the devils which are not there. ಅಲ್ಲಿ ಇರದೇ ಇರುವ ದುರಾತ್ಮನನ್ನು ಅವರು ಓಡಿಸುವವರಾಗಿದ್ದರು. The family came and beat them well and chased them out. ಕುಟುಂಬದವರು ಚೆನ್ನಾಗಿ ಬಡಿದು ಅವರನ್ನು ಕಳುಹಿಸಿಬಿಟ್ಟರು. Instead of chasing the devil, they were chased out. ದುರಾತ್ಮನ ಹೊರಗೋಡಿಸುವ ಬದಲು ಅವರೇ ಹೊರಗಡೆ ಅಟ್ಟಲ್ಪಟ್ಟರು. But then Jesus came to destroy the works of the devil. ಆದರೆ ಯೇಸು ಸೈತಾನನ ಕಾರ್ಯಗಳನ್ನು ನಾಶ ಮಾಡುವುದಕ್ಕಾಗಿ ಬಂದರು. Today invite Jesus in your heart. ಇಂದು ನಿಮ್ಮ ಹೃದಯದಲ್ಲಿ ಯೇಸುವಿಗೆ ಆಮಂತ್ರಿಸಿರಿ. Say, Lord Jesus, fill me, ಕರ್ತನಾದ ಯೇಸುವೇ ನನ್ನನ್ನು ತುಂಬು, so that the devils can be cast out of my life. ನನ್ನ ಜೀವಿತದ ಸೈತಾನನು ಹೊರಗೆ ಹೋಗಲ್ಪಡುವುದಕ್ಕಾಗಿ Fill you right now. ಈಗಲೇ ಆತನು ನಿಮಗೆ ತುಂಬುತ್ತಾನೆ. Lord Jesus, enter into the heart of this your dear son, your dear daughter, ನಿನ್ನ ಪ್ರಿಯ ಈ ಮಗನ ಮಗಳ ಹೃದಯದಲ್ಲಿ ನೀನು ಪ್ರವೇಶ ಮಾಡು. so that the devils will go. ಸೈತಾನನು ಅವರನ್ನು ಬಿಟ್ಟು ಹೋಗುವುದಕ್ಕಾಗಿ You will give them life. ಅವರಿಗೆ ನೀನು ಜೀವ ಕೊಡುತ್ತಿ. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Have a wonderful resurrection, Christ-filled life. ಅದ್ಭುತವಾದಂತಹ ಕ್ರಿಸ್ತನಿಂದ ತುಂಬಲ್ಪಟ್ಟಂತ ಪುನರುತ್ಥಾನ ಹೊಂದಿರಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.